ಹಲೋ ಗೈಸ್, ನಿಮಗೋಸ್ಕರ ಅಂತೇಳಿ ಒಂದು ಸಿಹಿ ಸುದ್ದಿ ತಂದಿದ್ದೀನಿ. ಅದೇ ರೀ ಜಾಬ್ ಬಗ್ಗೆ. ಜಾಬ್ ಎಲ್ಲೆಲ್ಲ ಹುಡುಕ್ತೀವಿ, ಇನ್ಸ್ಟಾಗ್ರಾಮು, ಯೂಟ್ಯೂಬು, ಫೇಸ್ಬುಕ್ಕು, ಈ ಥರ ಎಲ್ಲಿ ಹುಡುಕಿದ್ರು ಕೂಡ ಪರ್ಫೆಕ್ಟ್ ಆದ ಜಾಬ್ ಬಗ್ಗೆ ನಮಗೆ ಮಾಹಿತಿ ಸಿಗೋದಿಲ್ಲ. ಆದರೆ ನಾನು ಹೇಳೋವಂಥ ವೆಬ್ಸೈಟಲ್ಲಿ ಎಲ್ಲ ರೀತಿಯ ಮಾಹಿತಿ ಕೂಡ ಸಿಗುತ್ತೆ. ಫ್ಯೂಚರ್ ಅಪ್ಡೇಟ್ಸ್ ಬಗ್ಗೆ ಅಥವಾ ಪ್ರೆಸೆಂಟ್ ಅಪ್ಡೇಟ್ಸ್ ಬಗ್ಗೆ ಎಲ್ಲವೂ ಸಿಗುತ್ತೆ. ನಮಗೆ ಇನ್ಫಾರ್ಮೇಷನ್ ಕೂಡ ಕಂಪ್ಲೀಟಾಗಿ ಅಲ್ಲೇ ಇರುತ್ತೆ. ಸೊ ಅಂಥದ್ದೊಂದು ವೆಬ್ಸೈಟನ್ನು ನಾನು ನೋಡಿದ್ದೀನಿ. ಇದ್ರ ಬಗ್ಗೆ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಿದ್ದೀರೋ ಮೊದಲು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಕೊನೆಯಲ್ಲಿ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತ, ಹಾಗೆ ಶೇರ್ ಮಾಡಿ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಇವಾಗ ನಾವು ಮೊಬೈಲ್ ಅಥವಾ ಲ್ಯಾಪ್ಟಾಪಲ್ಲಿ ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ಗೆ ಹೋಗ್ಬಿಟ್ಟು ಅಲ್ಲಿ ಸರ್ಚ್ ಬಾರ್ ಅಂತಿದೆಯಲ್ಲ, ಅಲ್ಲೋಗ್ಬಿಟ್ಟು ನಾವು ಉದ್ಯೋಗ ದೀಪ ಅಂತ ಸರ್ಚ್ ಮಾಡಬೇಕು. ಉದ್ಯೋಗ ದೀಪ ಇದೊಂದು ಈ ಥರ ಸರ್ಚ್ ಮಾಡಿದಾಗ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಈ ಥರ ಇಲ್ಲಿ ಫಸ್ಟ್ ಕಾಣಿಸ್ತಿದೆಯಲ್ಲ, ಅದನ್ನ ಕ್ಲಿಕ್ ಮಾಡಬೇಕು. ಇದೊಂದು ಗೌರ್ಮೆಂಟ್ ವೆಬ್ಸೈಟ್ ಆಗಿರುತ್ತದೆ. ಇದನ್ನ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಓಪನ್ ಆಗುತ್ತೆ. ಇದು ಕಂಪ್ಲೀಟ್ ಗೌರ್ಮೆಂಟ್ ವೆಬ್ಸೈಟ್ ಆಗಿದ್ದು ಇಲ್ಲಿ ಎಲ್ಲ ರೀತಿಯ ಒಂದು ಜಾಬ್ ಅವೈಲಬಲ್ ಇರುತ್ತೆ. ನೋಡಿ, ಇಲ್ಲಿ ನೋಡಿಕೊಂಡ್ರೆ ಕರ್ನಾಟಕ ಗೌರ್ಮೆಂಟ್ ಜಾಬ್ಸ್ ಅಂತ ಇದ್ದಾವೆ, ಅದೇ ರೀತಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಅಂತಿದ್ದಾವೆ, ಅದೇ ರೀತಿ ಪ್ರೈವೇಟ್ ಜಾಬ್ಸ್ ಅಂತ ತೋರಿಸ್ತಿದೆ. ಇದರಲ್ಲಿ ಗೌರ್ಮೆಂಟ್ಗೆ ಸಂಬಂಧಪಟ್ಟಂಥ ಎಲ್ಲ ಜಾಬ್ಸ್ ಕೂಡ ಇಲ್ಲಿ ಶೋ ಆಗುತ್ತೆ. ಅದರಲ್ಲೂ ಇವು ರೀಸೆಂಟಾಗಿ ಬಂದಂಥ ಒಂದು ಜಾಬ್ಸು. ಏನೆಲ್ಲ ಜಾಬ್ಸ್ ಇದ್ದಾವೆ ನೋಡಿ, ಈ ಎಲ್ಲ ಜಾಬ್ಸು ಕೂಡ ರೀಸೆಂಟಾಗಿ ಬಂದಿರೋವಂಥದ್ದು. ಇನ್ನು ಜಾಬ್ಗೆ ಅಪ್ಲೈ ಮಾಡ್ಬೋದು, ಯಾವುದೇ ಥರದ ಅರ್ಜಿ ಶುಲ್ಕ ಇರೋದಿಲ್ಲ, ಫ್ರೀ ಆಗಿರುತ್ತೆ. ಹಾಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಕೂಡ ಅವು ಕೂಡ ಫ್ರೀ ಇರ್ತವೆ. ಹಾಗೆ ಪ್ರೈವೇಟ್ ಜಾಬ್ಸ್ ಕೂಡ ಫ್ರೀ ಆಗಿರ್ತವೆ. ಕೆಲವು ಜಾಬ್ಸ್ಗೆ ಮಾತ್ರ ಚಾರ್ಜಸ್ ಇರುತ್ತೆ, ಅದು ಕೂಡ ಕಮ್ಮಿ ಇರುತ್ತೆ. ಹಾಗೆ ಕೆಳಗಡೆ ಬಂದರೆ ಹಾಗೆ ಬ್ಯಾಂಕ್ ಜಾಬ್ಸು, ಹಾಗೆ ಈ ಬೇರೆ ಬೇರೆ ರೀತಿಯ ಜಾಬ್ಸ್ ಎಲ್ಲ ನಿಮಗೆ ಶೋ ಆಗ್ತಿದೆ. ಎಲ್ಲ ಜಾಬ್ಸ್ ಕೂಡ ನಾವು ತೊಗೊಬೋದು. ಹಾಗೆ ಇನ್ಫಾರ್ಮೇಷನ್ ಕೂಡ ಅಲ್ಲೇ ಸಿಗುತ್ತೆ. ಯಾವ್ಯಾವ ಜಾಬ್ಗೆ ಏನೇನು ಇನ್ಫಾರ್ಮೇಷನ್ ಇದೆ ಎಲ್ಲವೂ ಅಲ್ಲೇ ಸಿಗ್ತಾ ಹೋಗುತ್ತೆ. ಹಾಗಾದರೆ ಬನ್ನಿ ನೋಡೋಣ. ಮೊದಲಿಗೆ ಓಪನ್ ಮಾಡಿ ನೋಡಿದಾಗ ಇಲ್ಲಿ ಸರ್ಚ್ ಬಾರ್ ಇದೆಯಲ್ಲ, ಇಲ್ಲಿ ಜಾಬ್ಸ್ ಬಗ್ಗೆ ಸರ್ಚ್ ಮಾಡ್ಬೋದು. ಯಾವುದೇ ಒಂದು ಜಾಬ್ನು ಕೂಡ ಇಲ್ಲಿ ಸರ್ಚ್ ಮಾಡ್ಬೋದು. ಸೊ ಅದೇ ರೀತಿ ಪಕ್ಕದಲ್ಲಿ ನೋಡಿದೆ, ಇಲ್ಲಿ ಕಾಣಿಸ್ತಿದೆಯಾ ಕರ್ನಾಟಕ ಗೌರ್ಮೆಂಟ್ ಜಾಬ್ಸು, ಬೆಂಗಳೂರು ಮಹಾನಗರ ಪಾಲಿಕೆ ನೇಮಕಾತಿ ಅಂತ. ಇದು ರೀಸೆಂಟಾಗಿ 24 ಏಪ್ರಿಲ್ 2026ಗೆ ಓಪನ್ ಆಗಿರೋದು ಅರ್ಜಿ. ಲಾಸ್ಟ್ ಡೇಟ್ ಬಂದು 5 ಮೇ 2026ವರೆಗೂ ಕೊನೆಯ ದಿನಾಂಕ ಇದೆ. ಸೊ ಅದೇ ರೀತಿ ಅದನ್ನ ಓಪನ್ ಮಾಡಿ ನೋಡಿದಾಗ ಇಲ್ಲಿ ಕಾಣಿಸುತ್ತೆ ನೋಡಿ, ಇನ್ ಡೀಟೇಲಾಗಿ ಇಲ್ಲಿ ನಾವು ನೋಡ್ಬೋದು. ಇದ್ರ ಬಗ್ಗೆ ಮಾಹಿತಿ, ಏನೇನು ಮಾಹಿತಿ ಬೇಕು ಎಲ್ಲ ಸಿಗುತ್ತೆ ನೋಡಿ. ಇಲ್ಲಿ ಲಾಸ್ಟ್ ಡೇಟ್ ಕೂಡ ತೋರಿಸ್ತಿದೆ 5/5/2026 ಅಂತ. ಹಾಗೆ ಮೇಲೆ ನೋಡೋಕೆ ಹೋದರೆ ಅರ್ಜಿ ಶುಲ್ಕವಿಲ್ಲ ಅಂತ ಕೂಡ ತೋರಿಸ್ತಿದೆಯಲ್ಲ. ಸೊ ಅದೇ ರೀತಿ ಇನ್ನೂ ಸ್ವಲ್ಪ ಕೆಳಗಡೆ ಡೌನ್ ನೋಡಿದಾಗ ಇಲ್ಲಿ ಕರ್ನಾಟಕ ಸರ್ಕಾರಿ ಹುದ್ದೆಗಳು ಕೂಡ ಕಾಣಿಸ್ತಿದೆ. ಹಾಗೆ ಈ ನೇಮಕಾತಿ ವಿವರ ಕೂಡ ಕಾಣಿಸ್ತಿದೆ, ಎಷ್ಟು ಜಾಬ್ಸ್ ಅವೈಲಬಲ್ ಇದೆ ಇದರಲ್ಲಿ, ಪೋಸ್ಟ್ಗಳು, ಹಾಗೆ ಎಲ್ಲಿ ಇದೆ ಜಾಬ್ಸು, ಹಾಗೆ ಸಬ್ಮಿಷನಲ್ಲಿ, ಪ್ಲೇಸಲ್ಲಿ ಎಲ್ಲ ಕೂಡ ಇಲ್ಲಿ ತೋರಿಸುತ್ತೆ. ಈ ಜಾಬ್ ಬಗ್ಗೆ ಎಲ್ಲ ರೀತಿಯ ಮಾಹಿತಿ ಕೂಡ ಇಲ್ಲಿ ಸಿಗ್ತಾ ಹೋಗುತ್ತೆ. ಇದಂತೂ ಇಂಪಾರ್ಟೆಂಟು. ತಿಂಗಳಿಗೆ ಸ್ಯಾಲ್ರಿ ಎಷ್ಟು, ಹಾಗೆ ಸಬ್ಮಿಷನಲ್ಲಿ, ಇವೆಲ್ಲ ಡೀಟೇಲ್ಸು ಇಲ್ಲಿರುತ್ತೆ. ಯಾವುದೇ ರೀತಿಯ ಪರೀಕ್ಷೆ ಇರೋದಿಲ್ಲ, ನೇರವಾಗಿ ಇಂಟರ್ವ್ಯೂ ಇರುತ್ತೆ. ಅಂದರೆ ಸಂದರ್ಶನದ ಮೂಲಕ ನೇಮಕಾತಿ ನಡೆಯುತ್ತೆ. ಹಾಗೆ ಅರ್ಜಿ ಕೂಡ ಇಲ್ಲಿ ಒಂದು ಫಾರಮ್ ಇರುತ್ತೆ, ಅದನ್ನ ಫಿಲಪ್ ಮಾಡಿ ನಾವು ಅವ್ರು ಕೊಟ್ಟಿರೋಂಥ ಪ್ಲೇಸಲ್ಲಿ ಹೋಗಿ ಸಬ್ಮಿಷನ್ ಮಾಡಬೇಕು. ಸಬ್ಮಿಷನ್ ಮಾಡಿದ್ಮೇಲೆ ಅವರು ಇಂಟರ್ವ್ಯೂಗೆ ಕರೀತಾರೆ. ಇಂಟರ್ವ್ಯೂಯಲ್ಲಿ ನಾವು ಸೆಲೆಕ್ಟ್ ಆದರೆ ನಮಗೆ ಮಂತ್ಲಿ 30,000 ಪರ್ ಮಂತ್ ನಮಗೆ ಸ್ಯಾಲ್ರಿ ಅನ್ನೋದು ಬರುತ್ತೆ. ಹಾಗೆ ಜಾಬ್ ಕೂಡ ಬರುತ್ತೆ. ಅದೇ ರೀತಿ ಡಾಕ್ಯುಮೆಂಟ್ಸ್ ಏನೇನು ಬೇಕು, ದಾಖಲೆಗಳಂದರೆ ರಿಸ್ಯೂಮು, ಇತ್ತೀಚಿನ ಒಂದು ಫೋಟೋ, ಹಾಗೆ ಮಾಸ್ ಕಾರ್ಡ್ಸು, ಆಧಾರ್ ಕಾರ್ಡು ಅಥವಾ ಯಾವುದಾದ್ರೂ ಒಂದು ಪಾನ್ ಕಾರ್ಡು, ಆಧಾರ್ ಕಾರ್ಡು ಯಾವುದಾದ್ರೂ ಸರಿ ಎಲ್ಲವೂ ತೊಗೊಂಡೋಗಿ ಹಾಗೆ ಅರ್ಜಿ ಸಮೇತ ನಾವು ಅರ್ಜಿನಲ್ಲಿ ಸಲ್ಲಿಸಬೇಕಾಗುತ್ತೆ. ಕೆಳಗಡೆ ಬಂದರೆ ಶೈಕ್ಷಣಿಕ ಅರ್ಹತೆ, ಸಂಬಳ, ವಯಸ್ಸಿನ ಮಿತಿ, ಹಾಗೆ ಅದಕ್ಕೆ ಬೇಕಂತ ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಕೂಡ
ಇಲ್ಲೇ ಲಿಂಕನ್ನು ಕೊಟ್ಟಿರ್ತಾರೆ, ಅದನ್ನು ಕ್ಲಿಕ್ ಮಾಡಿದ್ರೆ ಅಲ್ಲಿ ಹೋಗಿ ನಾವು ಫಾರಮ್ ತೊಗೊಂಡು ಫಿಲಪ್ ಮಾಡ್ಬೋದು. ಸೊ ಇದರ ಮಾಹಿತಿ. ಹಾಗೆ ನಾವು ಸ್ವಲ್ಪ ಮೇಲೆ ಬಂದರೆ ವಾಟ್ಸಪ್ಪು ಹಾಗೆ ಟೆಲಿಗ್ರಾಮ್ ಕೂಡ ಇದೆ. ನೀವು ಎರಡರಲ್ಲಿ ಯಾವ್ದು ಬೇಕಾದರೂ ಲಿಂಕನ್ನು ನಾವು ತೊಗೊಬೋದು. ಎಲ್ಲ ರೀತಿಯ ಅಪ್ಡೇಟ್ ಕೂಡ ಅಲ್ಲೇ ಸಿಗುತ್ತೆ. ಓಕೆ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದ ಬಗ್ಗೆ ಮಾತಾಡೋಣ. ಕೊನೆಯದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.